ಭಾರತ ಮಹಾರಾಷ್ಟ್ರದಲ್ಲಿ ಸವರ್ಣ ಫಾಸಿಸಂ ನೃತ್ಯವಾಡುತ್ತಿದೆ. ಅಲ್ಪಸಂಖ್ಯಾತ ಸಮುದಾಯಗಳು ಮತ್ತು ದಲಿತರನ್ನು ಒಡಗೊಡಗಾಗಿ ಒತ್ತಡಕ್ಕೊಳಗಾಗುತ್ತಿದ್ದಾರೆ. ಮನುಷ್ಯನಿಗೆ ಪ್ರಾಣಿಗಿಂತಲೂ ಕಡಿಮೆ ಮೌಲ್ಯವನ್ನು ಕೊಡದ ಭಾರತದ ಈ ಗತಿಯು ಅತ್ಯಂತ ಗಂಭೀರವಾಗಿದೆ. ವರ್ಣ ವಿವೇಚನೆಯು ಇಂದು ಅಥವಾ ನಿನ್ನೆ ಶುರುವಾದದ್ದಲ್ಲ. ಅಮೆರಿಕಾದಲ್ಲಿ ಕಪ್ಪು ಜನಾಂಗದವರನ್ನು ಪ್ರತ್ಯೇಕಿಸಲಾಗುತ್ತದೆ ಮತ್ತು ಬಿಳಿಯ ಜನಾಂಗದವರು ಅವರನ್ನು ಗುಂಡಿಟ್ಟು ಕೊಲ್ಲುತ್ತಾರೆ. ಭಾರತದಲ್ಲಿ ಸವರ್ಣರು ಅವರ್ಣರನ್ನು ಒಡಗೊಡಗಾಗಿ ಒತ್ತಡಕ್ಕೊಳಗಾಗಿಸುತ್ತಾರೆ. ಕೀಳಜಾತಿ ಮತ್ತು ಮೇಲ್ಜಾತಿ ಎಂಬ ಈ ವಿವೇಚನೆಯನ್ನು ಕೊನೆಗಾಣಿಸದ ಹೊರತು ಭಾರತ ರಕ್ಷಣೆಯಾಗಲಾರದು. ಇತ್ತೀಚೆಗೆ ದಲಿತರ ಸಮರದಲ್ಲಿ ಭಾಗವಹಿಸಿದ ದಲಿತರನ್ನು ನಿರ್ದಯವಾಗಿ ಗುಂಡಿಟ್ಟು ಕೊಂದು ಜೈಲಿನಲ್ಲಿ ಹಾಕಲಾಗಿದೆ. ಆ ಸಮಯದಲ್ಲಿ ದಲಿತರು ಹೇಳಿದ್ದು, ಇನ್ನೂ ಶೋಷಣೆಗಳನ್ನು ಎದುರಿಸಬೇಕಾದರೆ ನಾವೆಲ್ಲರೂ ಇಸ್ಲಾಮಿಗೆ ಮತಾಂತರಗೊಳ್ಳುತ್ತೇವೆ, ನಾವೆಲ್ಲರೂ ಮುಸಲ್ಮಾನರಾಗುತ್ತೇವೆ. ಸತ್ಯವಾಗಿ ಇಸ್ಲಾಮಿನ ಅಸ್ತಿತ್ವಕ್ಕೆ ಯಾರೊಬ್ಬರ ಅಗತ್ಯವಿಲ್ಲ. ಒಬ್ಬರು ನಂಬದ ಪ್ರವಾದಿಗಳು ಈ ಲೋಕದಲ್ಲಿ ಬದುಕಿದ್ದಾರೆ. ಆಗಲೂ ಇಸ್ಲಾಂ ಉಳಿದಿದೆ. ಕಾರಣ ಇದು ಸೃಷ್ಟಿಕರ್ತನ ಧರ್ಮವಾಗಿದೆ. ಅದನ್ನು ಅವನೇ ರಕ್ಷಿಸುತ್ತಾನೆ. ದಲಿತ ಸಮುದಾಯದ ಈ ಕಣ್ಣೀರನ್ನು ಕಾಣದಂತೆ ನಟಿಸುವ ಅಧಿಕಾರ ವರ್ಗವು ಶೀಘ್ರದಲ್ಲಿಯೇ ಇದಕ್ಕೆ ಉತ್ತರಿಸಬೇಕಾಗುತ್ತದೆ. ವರ್ಣ ವಿವೇಚನೆಯ ವಿರುದ್ಧ ಧ್ವನಿ ಎತ್ತಿದ್ದಕ್ಕಾಗಿ ವಿಶ್ವದ ಗಮನ ಸೆಳೆದ ವ್ಯಕ್ತಿ ನೆಲ್ಸನ್ ಮಂಡೇಲಾ. ಕಪ್ಪು ಮತ್ತು ಬಿಳಿಯ ಎಂಬ ವ್ಯತ್ಯಾಸದ ಮಧ್ಯೆ ಅವರು ಶಕ್ತಿಯುತವಾಗಿ ಹೋರಾಡಿದರೆ, ವಿಶ್ವ ಇತಿಹಾಸದಲ್ಲಿ ಮೊದಲ ಬಾರಿಗೆ ವರ್ಣ ವಿವೇಚನೆಯ ವಿರುದ್ಧ ಧ್ವನಿ ಎತ್ತಿದ ವ್ಯಕ್ತಿತ್ವವೆಂದರೆ ಅಂತಿಮ ಪ್ರವಾದಿ ಮುಹಮ್ಮದ್ ಮುಸ್ತಫಾ ನಬಿ ಬಂದ ಕಾಲಘಟ್ಟವು ಕತ್ತಲಿನಿಂದ ಕೂಡಿತ್ತು. ಮನುಷ್ಯರಿಗೆ, ವಿಶೇಷವಾಗಿ ಮಹಿಳಾ ಸಮುದಾಯಕ್ಕೆ ಯಾವುದೇ ಮೌಲ್ಯವನ್ನು ಕೊಡದ ಕಾಲಘಟ್ಟ. 2 ದಿರ್ಹಂಗೆ 2000 ತಲೆಗಳನ್ನು ತೆಗೆಯುವುದು ಕಷ್ಟವಲ್ಲದ ಶತಮಾನ. ಕಪ್ಪು ಮತ್ತು ಬಿಳಿಯ ಎಂಬ ವಿವೇಚನೆ, ಕುಲದ ಹೆಮ್ಮೆ, ಕುಟುಂಬದ ಗೌರವ ಎಂಬುದು ಆಳುತ್ತಿದ್ದ ಕಾಲ. ನಬಿ ಎಲ್ಲ ಮನುಷ್ಯರು ಸಮಾನರೆಂಬ ಸುಂದರ ಬೋಧನೆಯನ್ನು ಹಂಚಿದರು. ಹಜ್ಜತುಲ್ ವಿದಾದ ಭಾಷಣದಲ್ಲಿ ಲಕ್ಷಾಂತರ ಸಹಾಬಾಗಳ ಮಧ್ಯೆ ನಬಿ ನೀಡಿದ ಉಪನ್ಯಾಸವು ಇಂದಿಗೂ ಇತಿಹಾಸದ ಚಿನ್ನದ ಪುಟಗಳಲ್ಲಿ ಮೊನಚಾಗಿ ಕೇಳಿಸುತ್ತಿದೆ. ಯಾ ಅಯ್ಯುಹನ್ನಾಸ್, ಓ ಮನುಷ್ಯರೇ, ಓ ಜನರೇ, ಇನ್ನ ಅರ್ವಾಹಿ, ನಿಮ್ಮ ರಬ್ಬನು ಒಬ್ಬನೇ, ನಿಮ್ಮ ತಂದೆ ಒಬ್ಬನೇ, ಅಂದರೆ ನೀವೆಲ್ಲರೂ ಆದಂ ನಬಿ ಸಂತಾನದವರು. ಅರಬಿಗೆ ಅನರಬಿಗಿಂತಲೂ ಅಥವಾ ಅನರಬಿಗೆ ಅರಬಿಗಿಂತಲೂ ಶ್ರೇಷ್ಠತೆ ಇಲ್ಲ. ಕೆಂಪಾದವನಿಗೆ ಕಪ್ಪಾದವನಿಗಿಂತಲೂ ಅಥವಾ ಕಪ್ಪಾದವನಿಗೆ ಬಿಳಿಯವನಿಗಿಂತಲೂ ಶ್ರೇಷ್ಠತೆ ಇಲ್ಲ. ತಕ್ವಾದಿಂದಲೇ, ಜಾಗರೂಕತೆಯಿಂದಲೇ. ನಬಿ ಕುಲ, ಕುಟುಂಬ, ಕಬೀಲೆಯ ಹೆಸರಿನಲ್ಲಿ ವಿವೇಚನೆ ಮಾಡಿದವರನ್ನು ಮನುಷ್ಯ ಪ್ರೇಮಿಗಳನ್ನಾಗಿ ಮಾಡಿದರು. ಮರಣದೊಂದಿಗೆ ಹೋರಾಡುವ ಸಮಯದಲ್ಲಿಯೂ ತಮ್ಮ ಸಹೋದರನಿಗೆ ಕುಡಿಯಲು ನೀರನ್ನು ನೀಡಲು ಸೂಚಿಸುವ ಸ್ಥಿತಿಯಲ್ಲಿ ಪರಸ್ಪರ ಸೌಹಾರ್ದತೆ ಮತ್ತು ಪ್ರೀತಿಯನ್ನು ಅವರಲ್ಲಿ ಬಲಪಡಿಸಿದರು. ಬಿಳಿಯ ಸಲ್ಮಾನ್ ಫಾರಿಸಿಯನ್ನು ಮತ್ತು ಕಪ್ಪಾದ ಬಿಲಾಲ್ ಹಬೀಶಿಯನ್ನು ಒಂದೇ ಪಾತ್ರೆಯಿಂದ ಊಟ ಮಾಡಿಸಿ ವರ್ಣ ವಿವೇಚನೆಯ ವಿರುದ್ಧ ರಾಜಿಯಿಲ್ಲದ ಹೋರಾಟ ನಡೆಸಿದರು. ಇದರ ಬಗ್ಗೆ ಸುಕುಮಾರ ಕಾಟ್ ಹಾಡುತ್ತಾರೆ. ತಮ್ಮಿಲಡಿಚ್ಚುಂ ಅಹಂಕರಿಚ್ಚುಂ ಕರಳ್ಕೊತ್ತಿ ಪರಿಚ್ಚುಂ ಚವಚ್ಚುಂ ಪುಳಚಾರ್ತ ಗೋತ್ರ ಕುರುಂಬಿನೆ ಕಾಟುಕ್ಕ ಉರುಂಗಳೇ ಶಾಂತಿ ಸಂಕೀರ್ತನಮಾಕಿಯ ನಾಯಕ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ನಬಿ ಈ ಬೋಧನೆಗಳನ್ನು ನಮ್ಮ ದೇಶವು ಸ್ವೀಕರಿಸದಿದ್ದರೆ ಇಲ್ಲಿನ ಜನರ ಜೀವನವು ದುಸ್ಸಹವಾಗುತ್ತದೆ. ವಿಶೇಷವಾಗಿ ಅಲ್ಪಸಂಖ್ಯಾತ ಮುಸ್ಲಿಂ, ದಲಿತ ಸಮುದಾಯಗಳ ಜೀವನವು ಕಷ್ಟಕರವಾಗುತ್ತದೆ. ಆ ದುರಂತ ಅನುಭವಗಳನ್ನು ಇಂದು ದಲಿತರು ಎದುರಿಸುತ್ತಿದ್ದಾರೆ, ಅನುಭವಿಸುತ್ತಿದ್ದಾರೆ. ಆದ್ದರಿಂದ ಒಗ್ಗಟ್ಟಾಗಿ ಈ ದೇಶದ ಫಾಸಿಸಂ ವಿರುದ್ಧ ಹೋರಾಡೋಣ. ವರ್ಣ ವಿವೇಚನೆಯ ವಿರುದ್ಧ ಧ್ವನಿ ಎತ್ತೋಣ. ಮನುಷ್ಯನನ್ನು ಮನುಷ್ಯನಾಗಿ ಕಾಣಲು ಪ್ರಯತ್ನಿಸೋಣ. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತ, ದಲಿತ ಸಮುದಾಯಗಳು ಎದುರಿಸುತ್ತಿರುವ ಎಲ್ಲ ವಿಧದ ಸಂಕಷ್ಟಗಳನ್ನು ದೂರ ಮಾಡಲಿ. ನಮ್ಮ ದೇಶಕ್ಕೆ ಶಾಂತಿಯನ್ನು ನೀಡಲಿ. ಆಮೀನ್.